ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬಹಳ ವಿಶೇಷವಾದಂಥ ದಿನ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಇವತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ನಡೆದು ಒಮ್ಮತದ ಅಭ್ಯರ್ಥಿ, ಎರಡು ಪಕ್ಷಗಳ ಅಭ್ಯರ್ಥಿಯನ್ನ ಸೇರಿ ಒಂದು ಹೊಸ ಅಲೈನ್ಸ್, ಮರು ಅಲೈನ್ಸ್ ಮಾಡಿಕೊಂಡು ಇವತ್ತು ಬಿಜೆಪಿಯವರು ಒಂದು ಅಭ್ಯರ್ಥಿಯನ್ನ ಹಾಕಿದ್ರು. ಹಿಂದೆ ಬಿಜೆಪಿ ಅಭ್ಯರ್ಥಿಯಾಗಿ ಪುಟ್ಟಣ್ಣನೇ ಆಯ್ಕೆ ಆಗಿದ್ರು. ಬಿಜೆಪಿ ಸೀಟ್ ಇತ್ತದು. ಆದರೆ ಬಿಜೆಪಿಯವರು ಮತ್ತೆ ಅದಕ್ಕೆ ಸ್ಪರ್ಧೆ ಮಾಡದೆ ಜಾತ್ಯತೀತ ಜನತಾ ದಳಕ್ಕೆ ಬಿಟ್ಟು ಹೊಂದಾಣಿಕೆಯನ್ನು ಮಾಡಿಕೊಂಡು ಇಬ್ಬರು ಸೇರಿ ಚುನಾವಣೆಯನ್ನ ನಡೆಸಿದ್ರು. ಇವತ್ತು ನಮ್ಮ ವಿಧಾನಸಭೆಗೆ ಪ್ರವೇಶ ಮಾಡಬೇಕು ಅಂತ ಹೇಳಿ ಪುಟ್ಟಣ್ಣವರು ನಮ್ಮ ರಾಜಾಜಿನಗರದಿಂದ ಪ್ರಯತ್ನವನ್ನ ನಾವೆಲ್ಲ ಸೇರಿ ಮಾಡಿದೋ. ಅದಾದ್ಮೇಲೆ ಸೀಟ್ ವೇಕೆಂಟ್ ಆಯಿತು. ಇವತ್ತು ಚುನಾವಣೆ ನಡೆದು ಫಲಿತಾಂಶ ಹೊರಗಡೆ ಬಂದಿದೆ. ಬಹುಶಃ ನಾನು, ಕೆಲವು ಜನತಾದಳದ ನಾಯಕರು, ಕೆಲವು ಬಿಜೆಪಿಯವರು ಈ ಫಲಿತಾಂಶ ರಾಜ್ಯದಲ್ಲಿ ಒಂದು ದಿಕ್ಸೂಚಿ ಅಂತೇಳಿ ಬಣ್ಣನೆ ಮಾಡಿದ್ರು. ನಾನು ಯಾರು ಮಾಡಿದ್ರು ಅಂತ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಅವರು ಬಣ್ಣನೆ ಮಾಡಿದ್ರು. ಇವತ್ತು ಶಿಕ್ಷಕರು ಬಹಳ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ಇವತ್ತು ಅತಿ ಹೆಚ್ಚು ಮತವನ್ನು ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪುಟ್ಟಣ್ಣವ್ರನ್ನ ಆಯ್ಕೆ ಮಾಡಿ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಆ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಇವತ್ತು ಪುಟ್ಟಣ್ಣವರು ಈ ಒಂದು ಕಳೆದ 4 ಬಾರಿ ಅವರು ಸತತವಾಗಿ ಆಯ್ಕೆಯಾಗಿ ಶಿಕ್ಷಕ ಕ್ಷೇತ್ರದಿಂದ ಬಂದಿದ್ರು. ಇದು ವಿಶೇಷವಾಗಿ ಬೆಂಗಳೂರು ಜಿಲ್ಲೆಯಲ್ಲಿ ಕಂಟಿನ್ಯೂಸ್ ಆಗಿ ಯಾವಾಗೂ ಗೆದ್ದಿರಲಿಲ್ಲ. ಈಗ ಬೈ ಎಲೆಕ್ಷನ್ ಆಗಿ 5ನೇ ಬಾರಿ ವಿಧಾನ ಪರಿಷತ್ತಿನ ಪ್ರವೇಶ ಮಾಡ್ತಾ ಇದ್ದಾರೆ. ಈ ಶಿಕ್ಷಣ ಕ್ಷೇತ್ರದಲ್ಲಿ ಈ ನಮ್ಮ ಟೀಚರ್ಸ್ಗೆ ಮತ್ತು ಎಲ್ಲ ಸಂಸ್ಥೆಗಳಿಗೆ ಹೋರಾಟವನ್ನು ಮಾಡಿಕೊಂಡು ಅವರ ಧ್ವನಿಯಾಗಿ ಇವತ್ತು ಕೆಲಸ ಮಾಡಿದ್ದಾರೆ. ನನಗೆ ಹಿಂದೆ ನಮ್ಮ ಬೆಳಗಾಂನಲ್ಲಿ ನಮ್ಮ ಹುಕ್ಕೇರಿಯವರು ಗೆದ್ದಿದ್ರು. ಅಲ್ಲೂ ಕೂಡ ಇದೇ ರೀತಿ ಒಂದು ದಾಖಲೆ ನಿರ್ಮಾಣವನ್ನ ಮಾಡಿದ್ರು ನಮ್ಮ ಪ್ರಕಾಶ್ ಹುಕ್ಕೇರಿಯವರು. ಇಲ್ಲಿ ಬೆಂಗಳೂರು ನಮ್ಮ ಮಂಡ್ಯ ಮೈಸೂರಲ್ಲಿ ಮಧು ಬಂಗಾರಪ್ಪನವರು ಕೂಡ, ಮಧು ಮಾದೇಗೌಡರು ಕೂಡ ಗೆದ್ದಿದ್ರು. ಅದಾದ್ಮೇಲೆ ಇದೇ ರೀತಿ ನಾವು ಹಿಂದೆ ನಮ್ಮ ಗುಲ್ಬರ್ಗಲ್ಲೂ ಕೂಡ ನಮ್ಮ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಅವರು ಗೆದ್ದಿದ್ರು. ಸೊ ನಾವು ಬಹಳ ದೂರ ಇದ್ದೀವಿ ಅನ್ನೋದು ಆಲೋಚನೆ ಇತ್ತು. ಸೊ ಇವತ್ತು ವಿದ್ಯಾವಂತ, ಪ್ರಜ್ಞಾವಂತ ಮತದಾರರು ಈ ರೀತಿ ಬದಲಾವಣೆ ಆಗಿ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಗುರುಸ್ಕೊಂಡಿರೋದು ನಮಗೆಲ್ಲ ಬಹಳ ಹೆಮ್ಮೆ ತಂದಿದೆ. ನಾವು ಅವರ ಸೇವೆಯನ್ನ ಬಹಳ ಪ್ರಾಮಾಣಿಕವಾಗಿ ಮಾಡ್ತೀವಿ. ಮುಂದಿನ ದಿನದಲ್ಲಿ ಏನು ನಮ್ಮ ಪುಟ್ಟಣ್ಣವರು ಶಿಕ್ಷಕರ ವೃಂದ ಮತ್ತು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿ ಏನು ಧ್ವನಿಯನ್ನು ಎತ್ತಾರೆ, ಆ ಒಂದು ಸಮುದಾಯಕ್ಕೆ ಯಾವ ರೀತಿ ನಾವು ಬೇಡಿಕೆಯನ್ನು ಕೊಡಬೇಕು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೇವೆ. ಈಗಾಗಲೇ ಗ್ರಾಜ್ಯುಯೇಟ್ಸ್ಗೆ, ನಿರುದ್ಯೋಗಿ ಯುವಕರಿಗೆ ಈಗಾಗಲೇ ಅವರ ಮುಂದೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳೋ ದೃಷ್ಟಿಯಿಂದ ಅವರಿಗೆ ಸಹಾಯಧನ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಲಕ್ಷಾಂತರ ಮಂದಿಗೆ ನಾವು ರಿಜಿಸ್ಟರ್ ಎನ್ರೋಲ್ ಮಾಡಿಕೊಂಡು 3,000 ರೂಪಾಯಿ, 1,500 ರೂಪಾಯಿ ಇವರಿಗೆ ಡಿಪ್ಲೊಮಾದಾರರಿಗೆ ಕೊಡುವಂಥ ನಮ್ಮ ಯುವ ನಿಧಿ ಕಾರ್ಯಕ್ರಮದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ತೇವೆ. ವಿಶೇಷವಾಗಿ ಎಲ್ಲ ಇದಕ್ಕೆ ಬೆಂಬಲವಾಗಿ ನಿಂತ ಎಲ್ಲ ಮ್ಯಾನೇಜ್ಮೆಂಟ್ಸ್ಗೆ, ನಮ್ಮ ಕಾರ್ಯಕರ್ತರುಗಳಿಗೆ, ನಮ್ಮ ಮುಖಂಡಗಳಿಗೆ ಮುಖ್ಯಮಂತ್ರಿ ಕೂಡ ಕರೆದು ಸಭೆಯನ್ನ ಕೂಡ ಅವರು ಕೂಡ ಮಾಡಿದ್ರು. ಬಿಜೆಪಿಯವರು ಮತ್ತು ಜನತಾದಳದವರು ಅವರು ಸಭೆಯನ್ನ ಮಾಡಿದ್ದೆಲ್ಲ ತಾವೆಲ್ಲ ಗಮನಿಸಿದ್ದೀರಿ. ಆದರೆ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದೆ. ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಯಾರು ನಮ್ಮ ಜೊತೆಯಲ್ಲಿ ಗುರುತಿಸ್ಕೊಂಡು ಸಹಾಯ ಮಾಡಿದ್ದೀರಿ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಇದು ಪ್ರಾರಂಭ, ಆಮೇಲೆ ಮುಕ್ತಾಯ ಸಂದರ್ಭ. ಇನ್ನು ಪಾರ್ಲಿಮೆಂಟ್ಗೆ ಇದೇ ಮೂಡು ರಾಜ್ಯದ ಜನತೆಯಲ್ಲಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತೇಳಿ ನಾನು ಮತ್ತೆ ಈ ಪುಟ್ಟಣ್ಣವ್ರಿಗೆ
ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ಮೈತ್ರಿ ಅಭ್ಯರ್ಥಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಬಿಇಒಗಳ ಬಿಎಲ್ಒಗಳ ಅಧಿಕಾರ ದುರುಪಯೋಗ ಮಾಡಿಕೊಂಡು ಗೆದ್ದವರೇ ನಿಮ್ಮ ಅಭ್ಯರ್ಥಿ ಅಂತ ಆರೋಪ ಮಾಡ್ತಿದ್ದಾರೆ. ಸೋತವರು ಏನ್ ಹೇಳಕ್ ಸಾಧ್ಯ, ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ನಮ್ಮ ಹಳ್ಳಿಗಳ ಕಡೆ ಗಾದೆ ಹೇಳ್ತಾರೆ. ಹಂಗೆ ಪಾಪ ಅವರೆಲ್ಲ ಗೆದ್ದಾಗ ಏನಾಗಿತ್ತು, ಏನೇನು ಪ್ರಯತ್ನ ಮಾಡ್ಬೇಕು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಸರ್, ಇಂದು ಸರ್ ರಾಜ್ಯಸಭಾ ಚುನಾವಣೆ ಸಂಬಂಧಪಟ್ಟಂತೆ ನಿಮ್ಮ ಶಾಸಕರು ಇವತ್ತು ಕಮಿಷನ್ಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಲತಾ ಮಲ್ಲಿಕಾರ್ಜುನ್ ಅವರನ್ನ ಸೆಳೆಯಲಿಕ್ಕೆ ಅವ್ರಿಗೆ ಹಣ ಆಮಿಷ ಕೊಟ್ಟಿದ್ದಾರೆ ಭೂಪೇಂದ್ರ ರೆಡ್ಡಿ ಅಂತ. ನನಗೂ ಮಾಹಿತಿ ಬಂದಿದೆ. ಬೇಕಾದಷ್ಟು ಜನಕ್ಕೆಲ್ಲ ಮಾತುಕತೆ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋಲಾರ ಅವ್ರಿಗೆ, ಬೇರೆ ಬೇರೆ ಕಡೆ ಎಲ್ಲರಿಗೂ ಕೂಡ ನಮಗೆ ಮಾಲೂರು ಗಿಲೂರೆಲ್ಲ ನಮ್ಮ ಮಾಹಿತಿ ಇದೆ. ಅವ್ರು ಹೇಳ್ತಾ ಇದ್ರು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಟೀಮ್ ಇದೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.